ಬಿಗ್ ಬಾಸ್ಗಂತೂ ಹೋಗಿ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಟಾಪ್ 6 ಕಂಟೆಸ್ಟೆಂಟ್ಸ್ ನಿಮ್ಗೆ ಫೇವರೇಟ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ಬೇಕು? ಮೋಕ್ಷಿತಾ. ಸರ್ ಅವ್ರದ್ದು ಮೋಕ್ಷಿತ ಸರ್. ನನಗೆ ತ್ರಿವಿಕ್ರಮ ವಿನ್ ಆಗ್ಬೇಕು ಸರ್. ಓಕೆ, ನನಗೆ ತ್ರಿವಿಕ್ರಮ್ ವಿನ್ ಆಗ್ಬೇಕು, ನಿನಗೆ ಮೋಕ್ಷಿತ ವಿನ್ ಆಗ್ಬೇಕು. ಹೌದು. ಮೋಕ್ಷಿತ ವಿನ್ ಆದ್ರೂ ಐಲ್ ಬಿ ಹ್ಯಾಪಿ. ಯಾರು ಅಲ್ಲ ಆ ಜನದಲ್ಲಿ ಯಾರು ವಿನ್ ಆದ್ರೂ ಐಲ್ ಬಿ ಹ್ಯಾಪಿ. ಇನ್ ಕೇಸ್ ಏನಾದ್ರೂ ಇಬ್ರು ಟೈಅಪ್ ಆಯ್ತು ಅಂತ ನಿಮಗೆ? ಸರ್ ಆಫ್ ಕೋರ್ಸ್ ಟೈಅಪ್ ಆಗಲ್ಲ ಸರ್. ಇಷ್ಟು ವರ್ಷ ಯಾವ್ದಾದ್ರು ಟೈಅಪ್ ಆಗಿದೆಯಾ? ಈ ವರ್ಷನೂ ಆಗಲ್ಲ ಸರ್. ಇಲ್ಲೂ ಲಾಯರ್ ತರ ಬರ್ತದೆ. ನಾನೇ ದುರ್ಗೇಶ್ ಅವ್ರ ತರ ಹೋಗೋಣ ಅಂತಂದ್ರೆ ಸಿ ಅಂದ್ರೆ ಅವರು ಪಾತ್ರಕ್ಕೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಈಗ ಗೊತ್ತಾಗ್ತಿದೆ. ಪಾತ್ರಕ್ಕೆ ಇನ್ವಾಲ್ವ್ ಆಗಲ್ಲ ಸರ್. ನಾನು ನ್ಯಾಚುರಲಿ ಹಿಂಗೆ ಇರೋದು. ಐ ವಾಂಟೆಡ್ ಟು ಪರ್ಸ್ಯೂ ಲಾ. ಓಕೆ, ಈಗ ಸುದೀಪ್ ಸರ್ ನೆಕ್ಸ್ಟ್ ಹೋಸ್ಟ್ ಮಾಡಲ್ಲ ಅಂತಿದ್ದಾರೆ. ಸೊ ಸುದೀಪ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೆಕ್ಸ್ಟ್ ಸೀಸನ್ ಅಲ್ಲಿ ಏನಾದ್ರು ನೀವು ಅವಕಾಶ ಸಿಕ್ ಹೋದ್ರೆ ಸುದೀಪ್ ಸರ್ ವೀಕೆಂಡ್ ಮಾತುಗಳು ಅಥವಾ ಅವರು ಬರುವಂತಹ ಒಂದು ಅವ್ರ ಕಡೆಯಿಂದ ಬರುವಂತಹ ಒಂದಷ್ಟು ಟಿಪ್ಸ್ ಎಲ್ಲ ಸಿಗಲ್ಲ, ಅವಾಗ ಏನ್ ಮಾಡ್ತೀರಾ? ನೆಕ್ಸ್ಟ್ ಇಯರ್ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋ ನಿಮ್ಮ ಕ್ವಶನ್ ಖಂಡಿತ ಇಲ್ಲ ಸರ್. ಯಾಕಂದರೆ ನನ್ನ ಸೀರಿಯಲ್ ಇರುತ್ತೆ, ನಾನು ಸೀರಿಯಲ್ ಬಿಟ್ಟು ಹೋಗಲ್ಲ. ಆ್ಯಂಡ್ ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲದೆ ಖಂಡಿತವಾಗ್ಲೂ ಹೂವೇನು ಮಾಡ್ಕೊಳಕ್ಕಾಗಲ್ಲ, ನೋಡೋಕ್ಕೆ ಆಗಲ್ಲ ಸರ್. ಯಾಕೆಂದರೆ ಅವರು ವೀಕೆಂಡ್ ಬರ್ತಾರೆ ಅಂದರೆ ಅವ್ರು ಯಾರಿಗೆ ಏನು ಬುದ್ಧಿವಾದ ಹೇಳ್ತಾರೆ ಅಥವಾ ಏನು ಬೈತಾರೆ ಅಂತ ನಾವು ಫುಲ್ 5 days ಫುಲ್ ವೀಕ್ಸ್ ನೋಡಿ ಕೂತ್ಕೋತೀವಿ. ಇವನ್ ನನಗೆ ಬ್ಯುಸಿ ಶೆಡ್ಯೂಲ್ ಇದ್ರೂ ಏನೇ ಇದ್ರೂ ನಾನು ಇಲ್ಲಿ ಅಥವಾ ಹೈದ್ರಾಬಾದಲ್ಲಿ ಇದ್ರೂ ಐ ಮೇಕ್ ಶ್ಯೂರ್ ನಾವು ಬಿಗ್ ಬಾಸ್ ನೋಡೇ ಮಲ್ಗೋದು. ಎಟ್ ಎನಿ ಪಾಯಿಂಟ್ ಬಿಗ್ ಬಾಸ್ ನೋಡಿ ಮಲ್ಗೋದು. ಸೊ ಈ ಕ್ರೇಜ್ ಬಂದಿರೋದೇ ಸುದೀಪ್ ಸರಿಂದ ಸರ್. ಆ್ಯಂಡ್ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ನಾವು ಹೂವೇ ಮಾಡ್ಕೊಳ್ಳೋದಕ್ಕೂ ನೋ ಸರ್, ಖಂಡಿತವಾಗ್ಲೂ ನಾನಂತೂ ನೋಡಲ್ಲ. ಇನ್ನೊಂದು ಟಾಕ್ ನಡೀತಿದೆ, ಕನ್ನಡ ಕೋಟ್ಯಾಧಿಪತಿಗೆ ಹೋಗ್ತಾರೆ ಸುದೀಪ್ ಅವರು ಅಂತ. ಸೊ ಆ ಶೋನ ಈಗಾಗಲೇ ಅಪ್ಪು ಸರ್ ಹಿಟ್ ಮಾಡಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಫ್ಕೋರ್ಸ್ ಸರ್, ಅಪ್ಪು ಸರ್ ಇಸ್ ಲೈಕ್ ಅನ್ಬೀಟಬಲ್ ಅವರು. ಸೊ ಅವ್ರ ಬಗ್ಗೆ ಇಟ್ಸ್ ಬೀನ್ 3-4 years ಆಲ್ರೆಡಿ. ಅವ್ರ ಜಾಗನ ಸುದೀಪ್ ಸರ್ ತುಂಬಿಸ್ತಾರೆ ಅನ್ನೋದಕ್ಕಿಂತ ಅವ್ರ ಜಾಗಕ್ಕೆ ಸರ್ ಹೋಗ್ತಾರೆ ಅನ್ನೋ ಖುಷಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸರೇ ನಡೆಸ್ಕೊಡ್ಬೇಕು. ಸೊ ಇನ್ನೇನು ಸೋಮವಾರದಿಂದ ಪ್ರತಿ ಮನೆಗೂ ತಲುಪ್ತಿದ್ದೀರಾ. ಸೊ ದುರ್ಗಶ್ರೀಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದ್ರ ಜೊತೆ ವಧುವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟು ವರರಿಗೆ ಕಚಗುಳಿಯನ್ನ ಕೊಡಕ್ ಹೋಗ್ತಿದ್ದೀರಾ ಅಂತ? ಸರ್ ವರಗಳಿಗೆ ಕಚುಳಿ ಕೊಡಲ್ಲ ಸರ್. ಯಾಕಂದ್ರೆ ಅವರ ವಧು ಜೊತೆ ಮದ್ವೆ ಆಗ್ತಾರಲ್ಲ, ಸೊ ಹಾಗಾಗಿ ವರಗಳಿಗೆ ಕಚುಳಿ ಕೊಡಲ್ಲ ಡೆಫಿನೆಟ್ಲಿ. ಸೊ ಇದೇ ಜನವರಿ 27 ರಾತ್ರಿ 9:30 ಹೊಸ ವಿಭಿನ್ನ ಕಥೆನ ಹೊತ್ತು ಬರ್ತಿದ್ದಾಳೆ ನಿಮ್ಮನೆ ಮಗಳು ವಧು. ಸೊ ಅವಳನ್ನ ಹರಸಿ ಹಾರೈಸಿ ಅವಳ ಮೇಲೆ, ಅವಳ ತಂಡದ ಮೇಲೆ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ವಧು ಸೀರಿಯಲ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ವಧು ಸೀರಿಯಲ್ನ ವಧು ಪಾತ್ರಧಾರಿಯ ಒಂದು ದುರ್ಗಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.